ತರಗತಿ ವಿದ್ಯಾರ್ಥಿಗಳಿಗೆ ಈ ದಿನ ಕನ್ನಡ ಪಾಠಕ್ಕೆ ಆತ್ಮೀಯ ಸ್ವಾಗತ. ಪರೀಕ್ಷೆ ಹತ್ರ ಬರ್ತಾ ಇದೆ, ಅದನ್ನು ಚೆನ್ನಾಗಿ ಓದ್ಕೊಳ್ಳಿ. ಕನ್ನಡದಲ್ಲಿ 100 ಅಂಕಗಳನ್ನ ತೆಗಿತಕ್ಕಂಥ ಮಕ್ಳು ಏನ್ ಮಾಡಿ ತುಂಬಾ ಎಫರ್ಟ್ ಹಾಕಿ ಓದ್ಬೇಕಾಗುತ್ತೆ. ಅವರೆಲ್ಲ ಕೀ ಪಾಯಿಂಟ್ಸ್ ತರ ಮಾಡ್ಕೊಂಡು ಗ್ರಾಮರ್ ಪಾಯಿಂಟ್ ಗಳನ್ನ ಒಂದ್ ಕಡೆ, ಕೈ ಪರೀಕ್ಷೆಯನ್ನ ಒಂದ್ ಕಡೆ ಕೀ ಪಾಯಿಂಟ್ ಗಳನ್ನ ಮಾಡ್ಕೊಂಡು ಚೆನ್ನಾಗಿ ಓದ್ಕೊಳ್ಬೇಕು. ನಾನಿವತ್ತು ಮಕ್ಳೇ ನಿಮ್ಗೆ ಕೈ ಪರೀಕ್ಷೆಯನ್ನ ಯಾವ ತರ ಈಸಿಯಾಗಿ ಓದ್ಕೊಳ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ಮಕ್ಳೇ. ನೋಡಿ, ಮೊದಲು 10ನೇ ಶತಮಾನ ಶಿವಕೋಟ್ಯಾಚಾರ್ಯ ಅಂದ್ರೆ ಇಸ್ವಿಗಳನ್ನ ಬರ್ಕೊಂಡು ಹೋಗ್ರಿ, ಕಡಿಮೆಯಿಂದ ಜಾಸ್ತಿವರೆಗೆ ಬರ್ಕೊಂಡು ಹೋಗ್ರಿ. ಈಸಿಯಾಗಿ ನೀವು ರೆಫರ್ ಮಾಡ್ಕೊಳ್ಬಹುದು, ಕನ್ನಡದಲ್ಲಿ ಒಳ್ಳೆ ಅಂಕಗಳನ್ನ ನೀವು ಪಡ್ಕೊಳ್ಬಹುದು. 10ನೇ ಶತಮಾನ ಶಿವಕೋಟ್ಯಾಚಾರ್ಯ ಬರೆದಂತ ಗ್ರಂಥ ಭಂಡಾರದಲ್ಲಿ. ಮುಂದೆ ಬನ್ನಿ ಮಕ್ಕಳೇ, 902 ಕ್ರಿಸ್ತಶಕ ಪಂಪನನ್ನ ನಾವು ಕನ್ನಡದ ಆದಿಕವಿ ಅಂತ ಕರಿತೀವಿ. ಈತ ಬರೆದಂತ ಕೃತಿ ವಿಕ್ರಮಾರ್ಜುನ ವಿಜಯ. ನೆಕ್ಸ್ಟ್ 949 ಮಕ್ಕಳು, ನೀವು ಮೊದಲೇ ಹೇಳಿದೀನಿ 902, 949 ಮುಂದೆ ರೈಸ್ ಆಗ್ತಾ ಹೋಗ್ರಿ, ಮುಂದೆ ಜಾಸ್ತಿ ಮಾಡ್ತಾ ಹೋಗ್ರಿ ಇಸ್ವಿನ. ಈ ತರ ನೀಟಾಗಿ ಬರ್ಕೊಂಡ್ರೆ ಒಂದ್ ಕಡೆ ಈಸಿಯಾಗಿ ಸುಲಭವಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ಬಹುದು. 902 ಪಂಪ, ಈತ ಬರೆದಂತ ಕೃತಿ ವಿಕ್ರಮಾರ್ಜುನ ವಿಜಯ. ನೆಕ್ಸ್ಟ್ 949 ಕನ್ನಡದ ಶಕ್ತಿ ಕವಿ, ಗಂಡು ಕವಿ ಅಂತ ಕರಿತೀವಿ. ಯಾರನ್ನಪ್ಪ ಅಂದ್ರೆ ರನ್ನ. ಈತ ಬರೆದಂತ ಕೃತಿ ಸಾಹಸ ಭೀಮ ವಿಜಯ. ಈತನಿಗಿದ್ದಂತ ಬಿರುದು ಕವಿ ಚಕ್ರವರ್ತಿ ಅನ್ನೋ ಬಿರುದು. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. 902 ಪಂಪ, 949 ರನ್ನ. ಕ್ರಿಸ್ತಶಕ 1430 ಕುಮಾರವ್ಯಾಸನ ನಾವು ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಕರಿತೀವಿ. ಈತ ಬರೆದಂತ ಕೃತಿ ಕರ್ನಾಟ ಭಾರತ ಕಥಾಮಂಜರಿ. ಈತ ಬರೆದಂತ ಪದ್ಯ ನಿಮ್ಗೆಲ್ಲ ಗೊತ್ತು ಮಕ್ಕಳೇ, ಕೌರವೇಂದ್ರನ ಕೊಂದೆ ನೀಡಿ. 1430. ಮುಂದೆ ಮಕ್ಕಳೇ 1550 ಲಕ್ಷ್ಮೀಶನ ನಾವು ಲಕ್ಷ್ಮೀ ರಮಣ, ಲಕ್ಷ್ಮೀಪತಿ ಅಂತ ಕರಿತೀವಿ. ಈತ ಹುಟ್ಟಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು ಊರಿನಲ್ಲಿ. ಈತ ಬರೆದಂತ ಪುಸ್ತಕ ಜೈಮಿನಿ ಭಾರತ. ಚೆನ್ನಾಗಿ ಜ್ಞಾಪಕಟ್ಕೊಳ್ಳಿ. ಈತನ ನಾವು ಉಪಮಾ ಲೋಲ ಅಂತ ಕರಿತೀವಿ. ಉಪಮೆಗಳನ್ನ ಕೊಟ್ಟು ಬರೆದಿರುತ್ತೆ. ಈತನನ್ನ ನಾವು ಉಪಮಾ ಲೋಲ ಅಂತ ಕರಿತೀವಿ. ಈತ ರಾಮಾಯಣಕ್ಕೆ ಸಂಬಂಧಪಟ್ಟಂಗೆ ಜೈಮಿನಿ ಭಾರತವನ್ನ ಬರೆದಿದ್ದಾನೆ. ನೆಕ್ಸ್ಟ್ ಬರ್ತಕ್ಕಂಥವ್ರೆ 1896 ದರಾ ಬೇಂದ್ರೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರ ಕಾವ್ಯನಾಮ ಅಂಬಿಕಾ ತನಯ ದತ್ತ. ಇವರು ಗರಿ, ನಾದಲೀಲೆ, ಸಖಿ ಗೀತ, ಉಯ್ಯಾಲೆ ಅನೇಕ ಕೃತಿಗಳನ್ನ ಬರೆದಿದ್ದಾರೆ. ಇವ್ರ ಬಗ್ಗೆ ಚೆನ್ನಾಗಿ ಜ್ಞಾಪಕಟ್ಕೊಳ್ಳಿ. 1896. ನೋಡಿ ಮಕ್ಕಳೇ, 902, 949 ಮುಂದೆ 1000ಕ್ಕೆ ಬರುತ್ತೆ. 1430 ಮುಂದೆ ಹೋಗಿ ಮುಂದೆ 1550 ಲಕ್ಷ್ಮೀಶ. ತುಂಬಾ ಈಸಿಯಾಗಿ ಜ್ಞಾಪಕ ಇಟ್ಕೊಳ್ಬಹುದು. 1896 ದರಾ ಬೇಂದ್ರೆ. ಮಕ್ಕಳು ಈ ಕಡೆ ಬನ್ನಿ. 1900ರಿಂದ 1909ವರೆಗೂ ನೀವು ಈಸಿಯಾಗಿ ಜ್ಞಾಪಕ ಇಟ್ಕೊಳ್ಬಹುದು. ಯಾಕಪ್ಪ ಅಂದ್ರೆ 1900 AN ಮೂರ್ತಿರಾವ್, 1904 ಕುವೆಂಪು, 1905 ಪುತೀನ, 1906 M ಮರಿಯಪ್ಪ ಭಟ್ಟ, 1909 ವಿಕ್ರು ಓಕಾರ್. ಇಷ್ಟು ಜನನ ನೀವು ಕೀ ಪಾಯಿಂಟ್ ಮಾಡ್ಕೊಂಡ್ರೆ ಈಸಿಯಾಗಿ ಜ್ಞಾಪಕ ಇಟ್ಕೊಳ್ಬಹುದು. ಕನ್ನಡದಲ್ಲಿ ಒಳ್ಳೆ ಅಂಕಗಳು ಅಂದ್ರೆ 100ಕ್ಕೆ 100 ಅಂಕಗಳನ್ನ ತಗೊಳ್ಬಹುದು. ಕವಿ ಪರಿಚಯ ಓದೋದು ತುಂಬಾ ಕಷ್ಟ ಆಗ್ತಿದೆ ಸರ್ ಅವರು, ಈ ತರ ಕೀ ಪಾಯಿಂಟ್ ಮಾಡ್ಕೊಳ್ಳಿ. 1900ರಲ್ಲಿ AN ಮೂರ್ತಿರಾವ್ ಲಲಿತ ಪ್ರಬಂಧಗಳನ್ನು ಬರೆಯುವಲ್ಲಿ ಇವರು ತುಂಬಾ ಎತ್ತಿದ ಕೈ. ಅದೇ ರೀತಿ 1904 ಕುವೆಂಪು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವ್ರು ಬರೆದಂತ ಪುಸ್ತಕಗಳು ಜಲಗಾರ, ಬೆರಳಿಗೆ ಕೊರಳ್, ಶ್ರೀರಾಮಾಯಣ ದರ್ಶನ, ಮನೆಗಳಲ್ಲಿ ಮದುಮಗಳು. ತುಂಬಾ ಬುಕ್ಸ್ ಇದಾವೆ ಮಕ್ಕಳೇ, ಬರಿಬೇಕು ಅವನ್ನೆಲ್ಲ. 1905ರಲ್ಲಿ ಪುತೀನ, ಪುರೋಹಿತ ತಿರುನಾರಾಯಣ ನರಸಿಂಹಾಚಾರ್ಯ ಅಯ್ಯಂಗಾರ್ ಅಂತ. ನೋಡಿ, ಇವರು ಹುಟ್ಟಿದ್ದೆಲ್ಲಿ ಗೊತ್ತು ನಿಮ್ಗೆ? ಮೇಲ್ಕೋಟೆಯಲ್ಲಿ, ಮಂಡ್ಯ ಜಿಲ್ಲೆ. ಸ್ವಲ್ಪ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. 1900ರಿಂದ 1909 ನೀವು ಈಸಿಯಾಗಿ ಜ್ಞಾಪಕ ಇಟ್ಕೊಳ್ಬಹುದು. ಯಾಕೆ ಅಂದ್ರೆ ಇಸವಿಗಳು 1900ರಲ್ಲಿ ಬರೋದ್ರಿಂದ ಈಸಿಯಾಗಿ ನೀವು ಮನನ ಮಾಡ್ಕೊಳ್ಬಹುದು. 1906 M ಮರಿಯಪ್ಪ ಭಟ್ಟ, ನಿಮ್ಗೆಲ್ಲ ಗೊತ್ತೇ ಇದೆ. ಪ್ರಥಮ ಭಾಷೆ ಕನ್ನಡದಲ್ಲಿ ಪ್ರಥಮ ಪಾಠದಲ್ಲಿ ಬರ್ತಕ್ಕಂಥ ಕವಿನೇ M ಮರಿಯಪ್ಪ ಭಟ್ಟ. 1906 ದಕ್ಷಿಣ ಕನ್ನಡ ಜಿಲ್ಲೆಯ ಕಬಕ ಅನ್ನೋ ಊರಿನಲ್ಲಿ ಇವರು ಹುಟ್ಟಿದ್ದು. ಕನ್ನಡ ಸಂಸ್ಕೃತಿ ಅನ್ನೋ ಪುಸ್ತಕವನ್ನು ಇವರು ಸಹ ಬರೆದಿದ್ದಾರೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಜಾತಕ ತಿಲಕ, ಛಂದಸ್ಸಾರ ಅನೇಕ ಪುಸ್ತಕಗಳನ್ನ ಇವರು ಬರೆದಿದ್ದಾರೆ. 1906. 1909ರಲ್ಲಿ ವಿಕ್ರು ಓಕಾರ್ ಸಮುದ್ರದಾಚೆಯಿಂದ ಅನ್ನೋ ಪ್ರವಾಸ ಕಥನವನ್ನು ಬರೆದಿದ್ದಾರೆ. ಇವರು ಬರೆದಂತ ಒಂದು ಪಾಠ ಯಾವ್ದಪ್ಪ ಅಂದ್ರೆ ಲಂಡನ್ ನಗರ. ವಿನಾಯಕ ಕೃಷ್ಣ ಗೋಕಾಕ್, ಇವ್ರಿಗೂ ಸಹ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ನೆಕ್ಸ್ಟ್ ಬರ್ತಕ್ಕಂತ ಕವಯತ್ರಿ ಯಾರಪ್ಪ ಅಂದ್ರೆ 1936ರಲ್ಲಿ ಜನನವಾಗಿರುತ್ತ ಕವಯತ್ರಿ ಸಾರಾ ಅಬೂಬಕರ್. ಚಂದ್ರಗಿರಿಯ ತೀರದಲ್ಲಿ ಚಪ್ಪಲಿಗಳು, ಅರ್ಧರಾತ್ರಿಯಲ್ಲಿ ಹುಟ್ಟಿದ ಕೂಸು, ಇವನ್ನೆಲ್ಲ ಚೆನ್ನಾಗಿ ನೀವು ಜ್ಞಾಪಕ ಇಟ್ಕೊಳ್ಬಹುದು. ಇವ್ರು ಬರೆದಂತ ಪಾಠ ಒಂದು ಶುದ್ಧ. 1947ರಲ್ಲಿ DS ಜಯಪ್ಪಗೌಡ. 1948ರಲ್ಲಿ ದೇವನೂರ ಮಹಾದೇವ್. 1947ರಲ್ಲಿ ಜನಿಸಿದಂತ ಕವಿ ಯಾರಪ್ಪ ಅಂದ್ರೆ DS ಜಯಪ್ಪಗೌಡ. ಇವರು ಬರೆದಂತ ಪುಸ್ತಕ ವಿಶ್ವೇಶ್ವರಯ್ಯನವರ ಕಾರ್ಯ ಸಾಧನೆಗಳು ಅಂತ.
ಇವ್ರು ಬರ್ದಿರ್ತಕ್ಕಂಥ ಪಾಠ ಬಂದು ಭಾಗ್ಯ ಶಿಲ್ಪಿಗಳು. ಅದು ಚೆನ್ನಾಗಿ ನಾಲ್ಕು ನೋಡಿ. 1947 ಈ ತರ ಲಿಂಕ್ ಮಾಡ್ಕೊಳ್ಳಿ ನೀವು. 1947 ನಮ್ಗೆ ಸ್ವತಂತ್ರ ಬಂತು. ಮತ್ತೆ 1948 ದೇವನೂರು ಮಹಾದೇವ ಅವರ ಜನನ ಆಯ್ತು. 1948 ದೇವನೂರು ಮಹಾದೇವ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರು ಅನ್ನೋ ಊರಿನಲ್ಲಿ ಹುಟ್ಟಿದ್ದು. ಕುಸುಮಬಾಡಿ ಅನ್ನೋ ಕಾದಂಬರಿ ಸಹ ಇವರು ಬರೆದಿದ್ದಾರೆ. ಯಾರು? ದೇವನೂರು ಮಹಾದೇವ. ಇಷ್ಟು 1947 BS ಜಯಪ್ಪಗೌಡ, 1948 ದೇವನೂರು ಮಹಾದೇವ. ನಿಮ್ಗೆ ಮಕ್ಕಳಿಗೆ ಕಷ್ಟ ಅನ್ಸೋದು ಸಾರಾ ಅಬೂಬಕರ್ದು ಡಿಫ್ರೆಂಟ್ ಆಗಿದೆ, ಮತ್ತೆ 1896 ದರಾ ಬೇಂದ್ರೆ ಅವರು. ಈ ತರ ಒಂದು ಕೀ ಪಾಯಿಂಟ್ ಗಳನ್ನ ಮಾಡ್ಕೊಳ್ಳಿ, ಒಂದ್ ಕಡೆ ಬರ್ಕೊಳ್ಳಿ. ಈಸಿಯಾಗಿ ಓದ್ಕೊಂಡ್ರೆ ಈಸಿಯಾಗಿ ನೀವು ಅಂಕಗಳನ್ನ ಪಡ್ಕೊಳ್ಬಹುದು. ನೋಡಿ ಇನ್ನೊಂದ್ಸರಿ ಹೇಳ್ತೀನಿ ಮಕ್ಕಳೇ. 10ನೇ ಶತಮಾನ ಶಿವಕೋಟ್ಯಾಚಾರ್ಯ, 902 ಪ್ರತಿಶಕ ಪಂಪ, 949 ರತ್ನ, 1430 ಕುಮಾರವ್ಯಾಸ, 1550 ಲಕ್ಷ್ಮೀಶ, 1896 ದರಾ ಬೇಂದ್ರೆ, 1900 AN ಮೂರ್ತಿರಾವ್, 1904 ಕುವೆಂಪು, 1905 ಪುತೀನ, 1906 M ಮರಿಯಪ್ಪ ಭಟ್ಟ, 1909 ವಿಕ್ರು ಗೋಕಾಕ್, 1936 ಸಾರಾ ಅಬೂಬಕರ್, 1947 BS ಜಯಪ್ಪಗೌಡ, 1948 ದೇವನೂರ ಮಹಾದೇವ. ಈ ತರ ಆದಷ್ಟು ಮಕ್ಕಳೇ ಗ್ರಾಮರ್ ಪಾಯಿಂಟ್ ಗಳನ್ನ ಒಂದ್ ಕಡೆ ಬರ್ಕೊಳ್ಳಿ, ಒಳ್ಳೆ ಅಂಕಗಳನ್ನ ಪಡ್ಕೊಳ್ಳಿ. ಪರೀಕ್ಷಾ ದೃಷ್ಟಿಯಿಂದ ನೀವು ಕುತ್ಕೊಂಡು ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳೇ. ಪರೀಕ್ಷೆ ಬರ್ತಾ ಇದೆ, ಬುಧವಾರ ಕನ್ನಡ ಎಕ್ಸಾಮ್ ಇದೆ, ಪ್ರಥಮ ಭಾಷೆ ಕನ್ನಡ. ಒಳ್ಳೆ ಅಂಕಗಳನ್ನ ಪಡ್ಕೊಳ್ಳಿ. 100ಕ್ಕೆ 100 ಅಂಕಗಳನ್ನ ನೀವೆಲ್ಲ ಪಡ್ಕೊಳ್ಬೇಕು ಅನ್ನೋದೇ ನನ್ನ ಆಸೆ ಮಕ್ಕಳೇ. ಧನ್ಯವಾದಗಳು.